ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಗೈಸ್, ಇವತ್ತು ಟ್ಯೂಸ್ಡೇ ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತೊಂದು ನನಗೆ ತುಂಬ ಖುಷಿಯಾಗಿದ್ದ ದಿನ. ಯಾಕೆ ಅಂದರೆ ನನ್ನ ಫ್ಯಾಮಿಲಿ ಜೊತೆ ಫಸ್ಟು ಟೈಮು ನಾನು ಟ್ರಿಪ್ ಹೋಗ್ತಾಯಿದ್ದೀನಿ. ಅದು ಲಾಂಗ್ ಜರ್ನಿ ಹೋಗ್ತಾಯಿದ್ದೀವಿ. ನಾನು, ನನ್ನ ಮಕ್ಕಳು, ನಮ್ಮಮ್ಮ ಇಷ್ಟು ಜನ ಹೋಗ್ತಾಯಿದ್ದೀವಿ. ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗ ಎದ್ದು ಬೇಗ ಕೆಲಸ ಎಲ್ಲ ಮುಗಿಸಿ ಹಾಗೆ ರಾಯರು ಪೂಜೆನೂ ಮುಗಿಸ್ಕೊಂಡು ಮನೆ ದೇವ್ರ ಪೂಜೆನೂ ಮುಗಿಸ್ಕೊಂಡೆ. ಇವತ್ತು ಸಹ ನನಗೆ ರಾಯರು ಹೂ ಪ್ರಸಾದ ಕೊಟ್ಟರು. ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಅರಿಬಿರಿಲಿ. ಹಾಗೆ ಎಲ್ಲ ಕೆಲಸ ಮುಗಿಸಿ ಈಗ ಮಕ್ಕಳನ್ನೂ ಸಹ ಹಾಫ್ ಡೇಗೆ ಮನೆಗೆ ಬಂದರು. ನಮ್ಮ ಯಜಮಾನ್ರು ಕರ್ಕೊಂಬಂದರು. ಹಾಗೆ ಅಮ್ಮನೂ ಬಂದಿದ್ದರು. ಇಲ್ಲಿಂದನೇ ಎಲ್ಲರೂ ಸೇರಿ ಹೋಗೋಣ ಅಂಥೇಳಿ ಈಗ ಹೊರಟಿದ್ದೀವಿ. ಬನ್ನಿ, ನಮ್ಮ ಜರ್ನಿ ಹೇಗಿರುತ್ತೆ, ಯಾರೆಲ್ಲ ಬರ್ತಾರೆ ನನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀನು ಬರೋದಾ? ಏನು ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದೀರಾ? ಮ್ಯಾಚಿಂಗ್ ಯಜಮಾನ್ರು ಬರ್ತಾ ಇಲ್ಲ. ನಾನು, ನನ್ನ ಮಕ್ಕಳು, ನಮ್ಮಮ್ಮ, ನಮ್ಮ ಮನೆಯಿಂದ 4 ಜನ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ನನ್ನ ಲೈಫಲ್ಲಿ. ಮಕ್ಕಳಿಗೂ ಅಷ್ಟೇ. ನಮ್ಮಮ್ಮ ಒಂದ್ಸಲ ಹೋಗೈತೆ ಅಲ್ವೇ? ನಮ್ಮಮ್ಮ ಒಂದ್ಸಲ ಹೋಗೋರೆ. ನಾನು, ನನ್ನ ಮಕ್ಕಳು ಇಬ್ಬರು ಮೂವರದು ಫಸ್ಟ್ ಟೈಮ್ ಟ್ರೈನ್ ಜರ್ನಿ. ಹೆಂಗಿರುತ್ತೋ ಗೊತ್ತಿಲ್ಲ. ನೋಡೋಣ ಬನ್ನಿ. ಇವಾಗ ನೆಲಮಂಗಲ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಕುಣಿಗಲ್ಗೆ ಬಿಡ್ರಿ. ನಾವಿವತ್ತು ಹೊರಟಿರೋದು ಮಂತ್ರಾಲಯಕ್ಕೆ. ಇದು ಸೆಕೆಂಡ್ ಟೈಮ್ ನಾನು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ಅದು ನಮ್ಮ ಮನೆಯವ್ರನ್ನ ಬಿಟ್ಟು ಫಸ್ಟ್ ಟೈಮು ನಾನು ಲಾಂಗ್ ಜರ್ನಿ, ಹಾಗೆ 3 ಡೇಸ್ ಟ್ರಿಪ್ ಹೋಗ್ತಾ ಇರೋದು ಫ್ಯಾಮಿಲಿ ಜೊತೆ. ನಾನು ತುಂಬ ವರ್ಷ ಆಗಿತ್ತು, ಅಂದರೆ ನಾನು ಚಿಕ್ಕ ಹುಡುಗಿಲಿದ್ದಾಗ ಅನಿಸುತ್ತೆ ನಾನು ಫ್ಯಾಮಿಲಿ ಜೊತೆ ಟ್ರಿಪ್ ಅಂತ ಹೋಗೇ ಇರಲಿಲ್ಲ. ಇವತ್ತು ನನ್ನ ಮಕ್ಕಳ ಜೊತೆ ನಮ್ಮಮ್ಮ ಎಲ್ಲರೂ ಇವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ. ಅದು ಪ್ಲ್ಯಾನ್ ಮಾಡಿರೋದು ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮನ ಮಗ. ಅವರು ವರ್ಷನೂ ಮಿಸ್ ಇಲ್ಲದೆ 1-2 ಟ್ರಿಪ್ ಹೋಗ್ತಾ ಇರ್ತಾರೆ. ನಾನು ಯಾವತ್ತೂ ಹೋಗಿಲ್ಲ. ಇವತ್ತು ಮಂತ್ರಾಲಯ ಅಂದ ತಕ್ಷಣ ಹೋಗಬೇಕು ಅನಿಸ್ತು. ಅದಕ್ಕೋಸ್ಕರ ಸರಿ ಬರ್ತೀನಿ ಅಂತ ಹೇಳಿದೆ. ಅಣ್ಣ 2 ತಿಂಗಳು ಮುಂಚೆನೇ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿದರು. ಅದಕ್ಕೋಸ್ಕರ ಎಲ್ಲ ಕುಣಿಗಲ್ ರೈಲ್ವೆ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿದರು. ಸರಿ ಅಂತೇಳಿ ಈಗ ನಮ್ಮನೆಯವರು ನೆಲಮಂಗಲ ಹತ್ರ ಬಿಟ್ಟರು. ಅಲ್ಲಿಂದ ಡೈರೆಕ್ಟು ಕುಣಿಗಲ್ ಬಸ್ ಸಿಕ್ತು. ನಾನು, ನಮ್ಮಮ್ಮ ಹಾಗೆ ನಮ್ಮ ದೊಡ್ಡಮ್ಮನೂ ಸಿಕ್ಕಿದ್ರು. ಎಲ್ಲರೂ ಹೊತ್ಕೊಂಡು ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇನ್ನು ನಮ್ಮ ಅಣ್ಣ ಅವರೆಲ್ಲ ಬರಬೇಕಾಯಿತು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣ, ಅಕ್ಕ, ದೊಡ್ಡಮ್ಮ ಎಲ್ಲ 3 ದೊಡ್ಡಮ್ಮದಿರು, ಅಂದರೆ 2 ದೊಡ್ಡಮ್ಮದಿರು, ಒಬ್ಬರು ನಮ್ಮಮ್ಮ, ಒಟ್ಟು 4 ಜನ ದೊಡ್ಡಮ್ಮದಿರು, ಅಕ್ಕ ತಂಗಿಯರು. ಅವ್ರ ಜೊತೆಗೆ ಅಣ್ಣ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರಿಕೊಂಡು, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈಗ ಹೋಗ್ತಾ ಇರೋದು. ಈಗ ವೆಯ್ಟ್ ಮಾಡ್ತಾ ಇದ್ದೀವಿ. 5:30ಗಂತೆ ಟ್ರೈನ್ ಇರೋದು. 5:30ಗೆ ಬಂದ ತಕ್ಷಣ ಹೋಗೋದು. ನೋಡೋಣ, ಗೊತ್ತಿಲ್ಲ. ಇವತ್ತು ಹತ್ತಿದ್ರೆ ನಾಳೆ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ನಾಳೆ ಹೋಗಿ ಹಾಗೆ ನಾಳೆ ಸಂಜೆ ಅಷ್ಟರಲ್ಲಿ ಮಂತ್ರಾಲಯ ಹೋಗ್ಬೋದು. ಹೀರೋಯಿನ್ ಗೈಸ್, ಹೀರೋಯಿನ್ ನೋಡಿ, ಇವರು ಹಿಂಗಿದ್ದಾರೆ. ಮನ್ವಿತ್ ಅವ್ರದ್ದು ಇವ್ರದ್ದು. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಅಲ್ಲಿಂದ ಬಂದಿದ್ದೀವಿ, ಇವ್ರು ಇಲ್ಲಿಂದ ಬರೋಕ್ಕೆ ಇಷ್ಟೊತ್ತಕ ಮಾಡ್ತಾರೆ ನೋಡಿ ಗೈಸ್. ಕುಣಿಗಲ್ ಇಲ್ಲಿ ಇದ್ಕೊಂಡು ಕುಣಿಗಲ್ ಇಟ್ಕೊಂಡು ಅವ್ರು ಬರೋದಕ್ಕೆ ಎಷ್ಟೊತ್ತು ಮಾಡ್ತಾರೆ. ನಾವು ಅಲ್ಲಿಂದ ಬೆಂಗಳೂರಿಂದ ಬಂದಿದ್ದೀವಿ, ಇನ್ನೂ ಇವ್ರು ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಗೈಸ್. ನೋಡೋಣ, ಇವತ್ತಿನ ವಿಡಿಯೋ, ನಾಳೆ ವಿಡಿಯೋ, ನಾಡ್ದು 3 ದಿನ ಟ್ರಿಪ್ಪು. ಫಸ್ಟ್ ಟೈಮು ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಟ್ರೈನ್ ಹತ್ತಾ ಇರೋದು. ಹಾಗೆ 3 ದಿನ ಟ್ರಿಪ್ ಹೋಗ್ತೀರ. ಅದು ನಮ್ಮ ಯಜಮಾನ್ರನ್ನ ಬಿಟ್ಟು ಫಸ್ಟ್ ಟೈಮ್ ಕಾಂತರಾಜ್ ಅವ್ರು ಬಿಟ್ಟು. ನಾನು ಬರಲ್ಲ ಅಂದ್ರೆ ಕರ್ಕೊಬರ್ತವ್ರೆ. ಬೇಡ ಬರಬೇಡ ಮನೇಲೇ ಇರೋ ಅಂದಿದ್ದಕ್ಕೆ ಇಲ್ಲ ನಾನು ಬರ್ತೀನಿ ಅಂತ ಬಂದರು. ಈಗ ನನ್ನ ಮೇಲೆ ಹೇಳ್ತಾವ್ರೆ ಅಷ್ಟೇ ಗೈಸ್. ಈಗ ನಮ್ಮ ಮನೆಯವ್ರನ್ನ ಬಿಟ್ಟು ಫಸ್ಟ್ ಟೈಮು ಹೊರಟಿರೋದು. ಹೆಂಗಿರುತ್ತೋ ಜರ್ನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಹಾಗೆ ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಇನ್ನೂ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ಅಷ್ಟೊಂದಾಗಿ. ಒಟ್ಟಿನಲ್ಲಿ ನನಗೆ ಗೊತ್ತಿರೋ ನಮ್ಮ ಅಣ್ಣವ್ರ ಫ್ಯಾಮಿಲಿ, ಅಕ್ಕವ್ರ ಫ್ಯಾಮಿಲಿ, ನಮ್ಮ ದೊಡ್ಡಮ್ಮ, 2ನೇ ದೊಡ್ಡಮ್ಮ, ಲಕ್ಷ ದೊಡ್ಡಮ್ಮ, ಇವರೆಲ್ಲ ಅಂತ. ಇನ್ನೂ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ, ನೋಡೋಣ.
ಅಯ್ಯೋ ಅದು ಈ ಥರ ಈಚೆ ಬಂದು ಈ ಥರ ರೈಲಲ್ಲಿ ಯಾವತ್ತೂ ನಾನು ವೀಡಿಯೋ ಮಾಡಿಲ್ಲ. ನೋಡೋಣ ಬನ್ನಿ ಗೈಸ್. ಅಷ್ಟೇ ಬನ್ನಿ ಅವ್ರು ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ರೀ. ನಾನೇ ಫಸ್ಟ್ ಟೈಮ್ ರೈಲ್ವೆ ಸ್ಟೇಷನ್. ಇದೆಲ್ಲ ನಮ್ಮ ಫ್ಯಾಮಿಲಿ ಗೈಸ್. ಪಾಪ ಇದೇ ಪಾಪ ಧರಿಗಿಳಿದಿರೋ ಮೂರತಿ ಈ ಫ್ಲಾಟ್ ನಂದು ಆ ಫ್ಲಾಟ್ ಆ ಫ್ಲಾಟ್ ನಂದು ಈ ಫ್ಲಾಟ್ ಆಗುತ್ತವ್ರೆ. ಎಷ್ಟು ಸೆಕೆಂಡಾ ನೋಡಿ ಗೈಸ್, ನಮ್ಮ ಕೈ ಲಗೇಜ್ ಕೊಟ್ಬಿಟ್ಟು ಇದಾನೆ ಕೈ ಕಟ್ಕೊಂಡು ಹಿಂದೆ ಬರ್ತಾವಳೆ ನೋಡಿ. ಇದೆಲ್ಲ ಫುಲ್ಲು ನಮ್ಮ ಫ್ಯಾಮಿಲಿಗೆ, ನಮ್ಮ ಇಷ್ಟು ಜನ ಹೋಗ್ತಾ ಇದ್ದೀವಿ. ಆಗಲೇ ಆಲ್ರೆಡಿ ಸನ್ಸೆಟ್ ಆಗ್ತಿತ್ತು ನೋಡಿ. ನಮ್ಮ ಟ್ರೈನ್ ಇದ್ದಿದ್ದು 5:45ಗೆ, ಈಗ ಒಂದು 6:15 6:30 ಅನಿಸುತ್ತೆ. ಇನ್ನೂ ಟ್ರೈನ್ ಬಂದಿರಲಿಲ್ಲ, ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ಸನ್ಸೆಟ್ ಆಗ್ತಾಯಿತ್ತು, ತುಂಬ ಚೆನ್ನಾಗಿತ್ತು ಸನ್ಸೆಟ್ಟು. ಇವರೇ ನಮ್ಮಣ್ಣ, ತೋರ್ಸೋಕ್ಕಾಗಲಿಲ್ಲ. ಅವರು ಪಾಪ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೋತಾಯಿದ್ರು. ಹಾಗೆ ಟಿಕೆಟ್ ನಂಬರ್ ಎಲ್ಲ ನೋಡ್ಕೋತಾಯಿದ್ರು. ನಮ್ಮಣ್ಣ 2 ತಿಂಗಳು ಮುಂಚೆನೇ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿದರು, ಇಷ್ಟು ಜನ ಬರ್ತಾರೆ ಅಂತೇಳಿ. ಅದರಲ್ಲೂ ಸ್ಲೀಪಿಂಗ್ ಕೋಚ್ ಮಾಡಿದರು, ತುಂಬ ಹೆಲ್ಪ್ ಆಯಿತು ವಯಸ್ಸಾದವ್ರಿಗೆ, ಮಕ್ಕಳಿಗೆ ಎಲ್ಲ. ಹಾಗೆ ನಮ್ಮ ಅಣ್ಣನಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕೆ ಅಂದರೆ ನಾನು ನಮ್ಮ ಅಣ್ಣನ ಜೊತೆ ಹೋಗಿ ಇಷ್ಟು ಸೇಫಾಗಿ ಇಷ್ಟು ಎಂಜಾಯ್ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಯಾವತ್ತೂ ಹೋಗಿರಲಿಲ್ಲ. ಅದಕ್ಕೋಸ್ಕರ ಹಂಗೆ ಅನಿಸುತ್ತೆ ಅಷ್ಟೇ. ಈಗ ಎಲ್ಲರೂ ಸೀಟ್ ಹುಡುಕ್ತಾಯಿದ್ರು. ನಾವು ಟೋಟಲ್ ಹೋಗಿದ್ದು 42 ಜನ, ಅಂದರೆ ಮಕ್ಕಳನ್ನೆಲ್ಲ ಸೇರಿಸಿ 42 ಜನ ಹೋಗಿದ್ವಿ. ಈಗ ಎಲ್ಲರೂ ಸೀಟ್ ಹುಡ್ಕೋತಾಯಿದ್ರು. ನಾವು ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಎಲ್ಲ ಒಂದು ಕಡೆ ಸೀಟ್ ಸಿಕ್ಕಿತ್ತು. ಹಾಗೆಯೇ ಎಲ್ಲರೂ ಕುತ್ಕೊಂಡಿದ್ವಿ ಮಾತಾಡ್ಕೊಂಡು. ಎಲ್ಲ ನಿದ್ದೆ ಮಾಡ್ತಾರೆ. ಒಂದು ಬೋಗಿ ಫುಲ್ಲು ನಾವೇ. ಇವರು ಟ್ರೈನಲ್ಲಿ ಲಾಸ್ಟಿಗೆ ಕಾಯ್ಚಿ ಬಿಟ್ಟ ಎಲ್ರಿಗೂ ಊಟ ಬಡಿಸ್ಬಿಟ್ಟು ಲಾಸ್ಟಿಗೆ ಅವರೇ ಕಾಯಿಸಿ. ನಾವಂತೂ ಟ್ರಿಪ್ ಹೋಗೋ ಜೋಶಲ್ಲಿ ಊಟನೇ ಮರ್ತ್ಬಿಟ್ಟಿದ್ವಿ. ಆದರೆ ನಮ್ಮ ಅಣ್ಣ ಪ್ರತಿಯೊಬ್ಬರಿಗೂ ಪಾರ್ಸಲ್ ತಂದಿರೋ ಊಟನ. ಹಾಗೆ ಯಾರಿಗೆ ಏನೇನು ಬೇಕು, ಚಪಾತಿ ಹಾಗೆ ರೈಸ್ ಬಾತು ಈ ಥರ ತಂದು ಎಲ್ಲರಿಗೂ ಊಟ ಕೊಟ್ಟು ಸೀಟೆಲ್ಲ ಅರೇಂಜ್ ಮಾಡಿಕೊಟ್ಟು, ಅವರಿಗೆ ಬೆಡ್ಶೀಟ್ ಬೇಕಾ, ಹಾಗೆ ವಾಟ್ರ್ ಬಾಟ್ಲು ಬೇಕಾ ಎಲ್ಲರೂ ನೋಡಿ ಸೆಟ್ ಮಾಡಿ ಅವ್ರು ಮಲಗಿದ ಮೇಲೆ ಅಣ್ಣ ಊಟ ಮಾಡಿ ಮಲಗ್ತಾಯಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಎಲ್ಲರದ್ದು ಊಟ ಆಗಿತ್ತು, ಹಾಗೆ ಮಾತಾಡ್ತಾ ಕೂತಿದ್ವಿ. 7:45 ನಾಳೆ ಊಟನೂ ಆಯಿತು. ಈಗ ನಿದ್ದೆ ಮಾಡ್ತವ್ರೆ. ಮನೇಲಿ ಇದ್ರೆ ಇಷ್ಟೊತ್ತಿಗೆ ತಿಂತಿದ್ರ, ಇನ್ನು ಅಡುಗೆ ಮಾಡೋರು ಇನ್ನು 4:45 7:45 4:45 ಅಂತೀನಿ. ಅಷ್ಟೇ ಗೈಸ್, ನಾನು ಎಷ್ಟು ಗಂಟೆಗೆ ತಲುಪ್ತೀವೋ ಗೊತ್ತಿಲ್ಲ. ಹತ್ರ ಇದ್ದೀವಿ ಇವಾಗ.
ನಿದ್ದೆ ಮಾಡಕ್ ಬಿಟ್ಟಿಲ್ಲ ಬೆಳಗ್ಗೆ ಅರ್ಧ ಗಂಟೆ ಅಷ್ಟೇ ಗೈಸ್ ನಿದ್ದೆ ಮಾಡಿರೋದು ನಾನು. ಎಲ್ಲ ನಿದ್ದೆ ಹೊಡೆದ್ರು, ಎಲ್ಲ ಗೊರಕೆ ಸೌಂಡ್ಗೆ ನಿದ್ದೆ ಬರಲಿಲ್ಲ. ಅಣ್ಣ ಆಯ್ತಾ ಎಲ್ಲ ಪ್ಯಾಕಿಂಗು? ಎಲ್ಲ ಮಾಡಿಸಿದ್ದೀನಿ. ನೀರು ಕೇಂದ್ರ ಅಲ್ಲಿ ಆ ಕಡೆ ಬರ್ಬೇಕಲ್ಲಿ. ಈಗ ಬಂದಿದ್ದೀವಿ ಈಗ ಬಸ್ ಮಾಡಿದ್ದಾರೆ. ಬಸ್ಸಲ್ಲಿ ಹೋಗಿ ರೂಮ್ ಹೋಗಿ ಫ್ರೆಶಪ್ ಆಗಿ ನೆಕ್ಸ್ಟು ಕಲಬುರ್ಗಿಲಿದ್ದೀವಿ ಗೈಸ್. गाड़ी संख्या 2223 पर खड़ी है. ನಾವಿವಾಗ ಹೋಗ್ತಾ ಇರೋದು ಫಸ್ಟ್ ಪ್ಲೇಸ್ ಬಂದು ದತ್ತಾತ್ರೇಯ ದೇವಸ್ಥಾನ. ಕಲಬುರ್ಗಿಯಿಂದ ದತ್ತಾತ್ರೇಯಗೆ ಒಂದು 40-50 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ, ನಂಗೆ ಅಷ್ಟು ಗೊತ್ತಿಲ್ಲ. ಅಣ್ಣ ಮೊದಲೇ ಬಂದು ಹೋಗಿದ್ರು ಯಾವಾಗ ಒಂದ್ಸಲ, ಅದಕ್ಕೋಸ್ಕರ ಅಣ್ಣ ಮೊದಲೇ ಯಾವಾಗ ಟ್ರೈನ್ ಟಿಕೆಟ್ ಎಲ್ಲ ಯಾವಾಗ ಬುಕ್ ಮಾಡಿದ್ರು ಆವಾಗಲೇ ಬಸ್ಸು ಅಲ್ಲೇ ಸುತ್ತಮುತ್ತ ಓಡಾಡೋದಕ್ಕೆ ಅಂತೇಳಿ. ಹಾಗೆ ರೂಮ್ಗಳು ಎಲ್ಲ ಆಲ್ರೆಡಿ ಬುಕ್ ಮಾಡಿದ್ರು, ಯಾರಿಗೂ ಗೊತ್ತಿರಲಿಲ್ಲ. ಟ್ರೈನ್ ಇಳಿದ ತಕ್ಷಣ ಬಸ್ ಬಂದು ನಿಂತಿತ್ತು. ಅಲ್ಲಿಂದ ನಾವು ಹೊರಟಿದೆ ಗಣಕಾಪುರಕ್ಕೆ, ಅಂದರೆ ದತ್ತಾತ್ರೇಯ ದೇವಸ್ಥಾನ ಇರೋ ಪ್ಲೇಸಿಗೆ. ಅಲ್ಲಿಗೆ ಬಂದು ಫಸ್ಟು ನದಿ ಹತ್ರ ಹೋಗಿ ಆಮೇಲೆ ದೇವಸ್ಥಾನ ಹತ್ರ ಹೋಗೋಣ ಅಂಥೇಳಿ ಹೊರಟ್ವಿ. ಆ ನದಿಯಲ್ಲಿ ಸ್ನಾನ ಮಾಡಿ ಹಾಗೆ ಅಲ್ಲೆಲ್ಲ ಒಂದೆರಡು ದೇವಸ್ಥಾನ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮೇನ್ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ. ಆದರೆ ನದಿನೇ ಇದ್ದಿದ್ದೆ ಒಂದು ಕಡೆ, ದೇವಸ್ಥಾನ ಇದ್ದಿದ್ದೇ ಇನ್ನೊಂದು ಕಡೆ. ಆದರೂ ಪರವಾಗಿಲ್ಲ, ಫಸ್ಟ್ ಹೋಗಿ ನದಿಯಲ್ಲಿ ಮುಳುಗಿ ಬರೋಣ ಅಂಥೇಳಿ ಹೋದ್ವಿ. ಆದರೆ 3 ಕಿಲೋಮೀಟ್ರ್ ಹಿಂದೆಯೇ ನಮ್ಮನ್ನ ಸ್ಟಾಪ್ ಮಾಡಿಸಿರು. ಅಂದರೆ ಬಸ್ಸು ಮತ್ತು ಕಾರು ಇವನ್ನೆಲ್ಲ ಬಿಡ್ತಿರಲಿಲ್ಲ, ತುಂಬ ರಶ್ ಇತ್ತು ಅವತ್ತು ಹುಣ್ಣಿಮೆ. ಇಲ್ಲಿ ಈ ದೇವಸ್ಥಾನದಲ್ಲಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ತುಂಬ ರಶ್ ಇರುತ್ತೆ. ಅವತ್ತು ಅಷ್ಟೇ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇತ್ತು. ಸರಿ ಅಂತೇಳಿ ಪರವಾಗಿಲ್ಲ ಅಂಥೇಳಿ ಕಾಲ್ದಾರಿಲಿ ಹೋದ್ವಿ. ಇದು ನಾವು ಹೋಗ್ತಾ ಇರೋದು ಕಾಲ್ದಾರಿಲಿ, ಮೇನ್ ರೋಡ್ ಇದ್ದಿದ್ದೆ ಬೇರೆ ಕಡೆ. ಚೆನ್ನಾಗಿತ್ತು, ಆ ಕಡೆ ಈ ಕಡೆ ಗ್ರೀನರಿ, ಹಾಗೆ ಹೊಲ, ಕಪ್ಪು ಮಣ್ಣು ಎಲ್ಲ ನೋಡಿಕೊಂಡು ಹೋದ್ವಿ. ಆದರೆ ಹೋಗ್ತಾ ಹೋಗ್ತಾ ನನಗಂತೂ ಸಖತ್ ಬೇಜಾರಾಯಿತು. ಯಾಕೆ ಅಂದರೆ ಫಸ್ಟು ಟೈಮು ನಾನು ಈ ಥರ ಪ್ಲೇಸು, ಈ ಥರ ದೇವಸ್ಥಾನ ಎಲ್ಲ ನೋಡಿದ್ದು. ಆಮೇಲೆ ಅಡ್ಜಸ್ಟ್ ಆದೆ. ಯಾಕೆ ಬೇಜಾರಾಯಿತು ಅನ್ನೋದನ್ನ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಮಂತ್ರಾಲಯ ಹೋಗಿದ್ದು, ಇನ್ನೊಂದೆರಡು ಪ್ಲೇಸ್ ಹೋಗಿದ್ವಿ, ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಅಲ್ಲಿ ಜಾಗ ಬಿಡ್ತಿಲ್ಲ ಕಣಮ್ಮ, ಕಾರ್ಗಳು ಬಿಡ್ತಾವೆ, ಇದು ಬಿಡ್ತಿಲ್ಲ.